ಕೋತಿಗಳ ಕಾಟಕ್ಕೆ ರೋಸಿ ಹೋಗಿದ್ದಾರೆ ಗಡಿ ಜಿಲ್ಲೆಯ ರೈತರು. ತೆಂಗು, ಎಳನೀರು, ಅಡಿಕೆ ಫಸಲಿನ ಮೇಲೆ ಇದ್ದಕ್ಕಿದ್ದಾಗೆ ಕೋತಿಗಳು ಅಟ್ಯಾಕ್ ಮಾಡಿವೆ. ಕೈಗೆ ಸಿಕ್ಕಿರುವಂಥ ಫಸಲು ಮನಸೋ ಇಚ್ಛೆ ಕಿತ್ತೆಸೆದಿರುವಂಥದ್ದು ಮಂಗಗಳು. ಚಾಮರಾಜನಗರದ ಸಿದ್ದಯ್ಯನಪುರ ಗ್ರಾಮದಲ್ಲಿ ಒಂದು ಘಟನೆ ಆಗಿದೆ. ಸಿದ್ದಯ್ಯನಪುರ ಗ್ರಾಮದಲ್ಲಿ 3 ಮಂಗಗಳ ಗ್ಯಾಂಗ್ ಇದೆ. ಸೊ ಒಂದೊಂದು ಗ್ಯಾಂಗ್ನಲ್ಲಿ 20ಕ್ಕಿಂತ ಹೆಚ್ಚು ಮಂಗಗಳು ಇದ್ದಾವೆ. ಅಂದರೆ 60ರಿಂದ 70 ಮಂಗಗಳು ಅಂತ. ಕೋತಿ ಕುಟುಂಬದ ಕಾಟಕ್ಕೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳು ಹಾನಿಯಾಗಿವೆ. ಒಮ್ಮೆಲೆ ಈ ರೀತಿಯಾಗಿ ಜಮೀನಿನ ಮೇಲೆ 20ಕ್ಕೂ ಹೆಚ್ಚು ಕೋತಿಗಳು ದಾಳಿ ಮಾಡಿವೆ. ಚಾಮರಾಜನಗರ ಜಿಲ್ಲೆ ಆ ಒಂದು ತಾಲೂಕಿನ ಸಿದ್ದಯ್ಯನಪುರ ಗ್ರಾಮದಲ್ಲಿ ಈ ಒಂದು ಘಟನೆ ಆಗಿದೆ. ಒಂದೊಂದು ಗ್ಯಾಂಗ್ನಲ್ಲಿ ಈ ರೀತಿಯ 20ಕ್ಕಿಂತ ಹೆಚ್ಚು ಮಂಗಗಳು ಇದ್ದಕ್ಕಿದ್ದಾಗೆ ಬೆಳೆಗಳನ್ನು ಅಟ್ಯಾಕ್ ಮಾಡಿರೋದ್ರಿಂದಾಗಿ ಬೆಳೆದಿರುವಂಥ ಎಲ್ಲ ಬೆಳೆಗಳು ಈಗ ನಾಶ ಆಗಿವೆ. ಎಂತಂದ್ರು ಪ್ರಯೋಜನ ಇಲ್ವಲ್ಲ. ನಮ್ಮ ಮನ ಜಮೀನ್ಲಿ ಬೆಳೆದು ಬಿತ್ತು ನಮ್ಮ ಮಾಡ್ಕೊಂಡು ಸಂಪಾದನೆ ಅವನಾಗಿಲ್ಲ. ಕಳದಲ್ಲ, ಸುಳೋದಲ್ಲ, ಒಬ್ರು ಗೋರ್ಕೊಂಬರೋದಲ್ಲ. ಒಳಗ್ ಬಂದ್ಬಿಟ್ರೆ ಬರಕ್ಕೆ ದಾರಿ ಇಲ್ಲ. ಆ ಸೇತುವ ಕಟ್ಟ ಮರ ಏನು ಒಬ್ರಿಗೆ ಕಟ್ಕೊಟ್ಟು ಒಬ್ರಿಗೆ ಕಟ್ಕೊಂಡಿಲ್ಲ. ನಾಮಂಗಲ ತಾಲೂಕು ನಾವು ಕೋತಿಗಳು ಯಾಕೆ ಇಡ್ತೀವಿ ಅಂತ ಹೇಳಿದ್ರೆ, ಪಾಪ ರೈತರು ತೋಟಗಳೆಲ್ಲ ಹಾಳು ಮಾಡ್ತವೆ. ಅವರು ಗ್ರಾಮ ಪಂಚಾಯತಿಯಿಂದ ಆದೇಶ ತೊಗೊಂಡು ನಮಗೆ ಪರ್ಮಿಷನ್ ಕೊಟ್ಟರೆ ನಾವು ಪರ್ಮಿಷನ್ ಪೂರ್ವಕವಾಗಿ ಹಿಡಿದು ಕೊಡ್ತೀವಿ ಅವರಿಗೆ. ಕೋತಿಗಳಿಗೆ ಏನು ಹಾನಿ ಮಾಡಲ್ಲ. ಅದು ಮೇವು ತಿಂಡಿ ಎಲ್ಲ ಹಾಕಿ ಅವರು ಫಾರೆಸ್ಟ್ ಅವ್ರಿಗೆ ಪರ್ಮಿಷನ್. ಇದು ಬೋನೊಳಗೆ ಇಡ್ತೀವಿ ಸರ್. ಬೋನೊಳಗೆ ಹಾಕಿ ಮೇವು ಹಾಕಿದರೆ ಬೋನೊಳಗೆ ನುಗ್ತವೆ. ಅದು ಲಾಕ್ ಮಾಡ್ತೀವಿ. ಆವಾಗ ಒಂದು 20-30-40 ಬೋನೊಳಗೆ ಹಾಕಿದರೆ ಅದು ನಾವು ಫಾರೆಸ್ಟ್ ಅವ್ರಿಗೆ ಅವರು ಕೊಟ್ಟರೆ ಅವರು ಬಂದು ಅವ್ರ ಕಾಡಲ್ಲಿ ಬಿಟ್ಕೊತಾರೆ. ಒಂದು ಬೋನಲ್ಲಿ ಎಷ್ಟು ಕೋತಿಗಳು? ಒಂದು ಸುಮಾರು ಒಂದು 40 ಬೀಳ್ತವೆ ಸರ್. 40 ಒಂದು ಬೆಳಗಿಂದ ಸಾಯಂಕಾಲ ಹಿಡಿದ್ರೆ ಆಮೇಲೆ ಕಳಿಸ್ಬಿಡ್ತೀವಿ. ತಪ್ಪಿಸಿದ್ರು ಒಂದು 2-3 ಅದು ಉಳ್ಕೊಳ್ತವೆ. ಕೆಲವರು ಚಾಟಿ ಬಿಲ್ಲಲ್ಲಿ ಹೊಡಿತಾರೆ. ಅವರು ಹೊಡಿತಾರೆ ಸರ್. ಅದು ಹೇಳೋಕ್ಕಾಗಲ್ಲ. ಅವರು ಹೋಗ್ಲಿ ಅಂತ ಹೊಡಿತಾರೆ. ಅವರು ಹೋಗಲ್ವಲ್ಲ ಕೋತಿ. ಇದು ಪಟಾಕಿ ಹಾಕ್ತಾರೆ. ಕೆಲವರು ಅವರು ಪಟಾಕಿ ಹಾಕ್ತಾರೆ, ಚಾಟ್ರ್ ಬಿಲ್ಲಲ್ಲಿ ಹೊಡಿತಾರೆ. ಅದನ್ನು ಹೋಗಲ್ಲ. ಅದು ನಮ್ಮಂಥವ್ರಿಗೆ ಫೋನ್ ಮಾಡಿ ಕರೆಸಿದ್ರೆ ಪಂಚಾಯತಿ ಕಡೆಯಿಂದ ನಾವು ಬಂದು ಹಿಡ್ಕೊಡ್ತೀವಿ. ನೋಡಿ, ನಮ್ಮ ತೋಟದಲ್ಲೆಲ್ಲ ಕೇಡು ಮಾಡಿಬಿಟ್ಟವ. ನಮ್ಮೊಂದು 300,000 ಸೂಸಿ ಹಾಕಿಮಿ. ಅಡ್ಕ ಸೂಸಿ ಎಲ್ಲನೂ ಯಾಕೆ ಕುಡಿಸ್ಬಿಟ್ಟವ. ಕಾಯಿ ಉದುರಿಸ್ಬಿಟ್ಟವ, ತೆಂಗಿನಕಾಯಿ ಉದುರಿಸ್ಬಿಟ್ಟವ. ನಮ್ಗೆ ಭಾಳ ನಷ್ಟ ಆಯ್ತದ. ನೀವೇನೋ ನೋಡಿ. ಹಾಂ, ಆ ಥರ ಆಗೋಗದ. ಮತ್ತಿನ್ನೇನೋ ಸಹ ಇಷ್ಟೆಲ್ಲ ನಷ್ಟ ಆದಮೇಲೆ ನಾವು ಕಷ್ಟ ಬಿದ್ದು ಮಾಡಿ ಚಿರ್ಚ ಬೇರೆ ಬಂದು ಎರಡು ಕರುಗಳು ಎತ್ಕೊಂಡಾಗ ಬಸ್ಸ ಗೊತ್ತಾ. ಚಿರ್ಚ ಬಂದು ಕರುಗಳು ಎತ್ಕೋಗ ಅದಕ್ಕೂ ನಮ್ಗೆ ಏನೂ ಕೊಡಲಿಲ್ಲ. ಕಾಡ್ಲಿ ಕಟ್ಟಾಕ್ಬಿಟ್ಟು ನಮ್ಗೆ ಒಬ್ಬರು ಕರೆಂಟ್ ಬಿಡೋದು ಹೇಗೆ. ಕರೆಂಟ್ ಬಿಟ್ರು ತಪ್ಪು ಅಂತಾರೆ.